ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿರೋದು ಹಳೆ ವಿಚಾರ. ಇದೀಗ ಅದರ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿಗಳಿಗೆ ಪತ್ರವನ್ನ ಬರೆದು ಇಂಟರ್ಪೋಲ್ ಸಹಾಯದಿಂದ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣರನ್ನ ದೇಶಕ್ಕೆ ವಾಪಸ್ ಕರೆಸಿ ಅಂತ ಹೇಳಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಕಳೆದ 2 ದಿನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ದೇಶ ಬಿಟ್ಟು ಹೋಗ್ಲಿಕ್ಕೆ ಸಹಕಾರ ಕೊಟ್ಟವ್ರು ಯಾರು ಅನ್ನೋ ವಿಚಾರಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ಇನ್ಫ್ಯಾಕ್ಟ್ ಜೆಡಿಎಸ್ನ ಕುಮಾರಸ್ವಾಮಿ ದೇವೇಗೌಡರ ಆದಿಯಾಗಿ ಅವರ ಹೆಸರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಇದೀಗ ಅದರ ಮತ್ತೊಂದು ಮಜಲು ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಫಾರ್ಮಲ್ ಪ್ರೊಸೀಜರ್ ಇದಾಗಿದ್ರೂ ಕೂಡ ಇದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರಗಳು ಕೂಡ ಗಮನಾರ್ಹ. ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಭಾರತಕ್ಕೆ ಬರೋದು ವಿಳಂಬ ಆಯಿತು ಅಂತಂದ್ರೆ, ನಾವು ಪತ್ರ ಬರೆದಿದ್ರೂ ಕೂಡ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸಿಲ್ಲ ವಾಪಸ್, ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರ ಬೆನ್ನಿಗೆ ನಿಂತಿದೆ ಕೇಂದ್ರ ಬಿಜೆಪಿ ಪಾಳಯ ಅಂತ ಹೇಳಿ ಆರೋಪವನ್ನ ಮಾಡಲಿಕ್ಕೂ ಕೂಡ ಇದು ದೊಡ್ಡ ಅಸ್ತ್ರವಾಗೋ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದಿರುವ ಈ ಪತ್ರ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗೋದು ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂಟರ್ಪೋಲ್ನ ಸಹಾಯದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಂದ್ ಕಡೆ ಸಿದ್ದರಾಮಯ್ಯ ಅವರೇನೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಬಿಟ್ರು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ವಿದೇಶಕ್ಕೆ ಹೋಗಿರುವವರನ್ನ ಕರೆಸೋ ಪ್ರಯತ್ನ ಮಾಡಬೇಕಾಗಿರೋದು, ಅದರಲ್ಲೂ ಏರ್ವೇ ಮೂಲಕ ಬೇರೆ ದೇಶಕ್ಕೆ ಹೋಗಿರುವವರನ್ನ ಕಂಟ್ರೋಲ್ ಮಾಡುವ ಅಥವಾ ಅವರನ್ನು ಹೋಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ವ್ಯವಸ್ಥೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ದೇವೇಗೌಡರ ಮೇಲೇನೆ ಆರೋಪ ಮಾಡಿದ್ರು. ದೇವೇಗೌಡರ ಪ್ಲಾನ್ನ ಆಧಾರದ ಮೇಲೇನೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿರೋದು ಅಂತ ಹೇಳಿ. ಮತ್ತೊಂದು ಕಡೆ ದೇವೇಗೌಡ್ರೆ ಮನವಿ ಮಾಡ್ಕೊಂಡಿದ್ರಂತೆ, ಎಸ್ಕೇಪ್ ಆಗೋದು ಬೇಡ, ಬನ್ನಿ ವಾಪಸ್ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡ್ರೆ ಸಂದೇಶ ರವಾನೆ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬಂದಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರೊಸೀಜರ್ ಪ್ರಕಾರ ಹೀಗೆ ಮಾಡಬೇಕು ಅಂದರೆ ಈ ನೆಲದಿಂದ ಯಾವುದಾದ್ರೂ ಬೇರೆ ದೇಶಕ್ಕೆ ಹಾರಿರುವ ಆರೋಪಿಯನ್ನು ಕರೆಸಬೇಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಆಗಬೇಕು, ಅದಕ್ಕೋಸ್ಕರ ಪತ್ರ. ಬಟ್ ಇದ್ರ ಹಿಂದೆ ಇರುವ ರಾಜಕೀಯ ಉದ್ದೇಶಗಳು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಸ್ಮಿತಾ, ಯಾಕಂದ್ರೆ ಇದೊಂದು ದೊಡ್ಡ ಪ್ರಕರಣ, ಇಡೀ ದೇಶಾದ್ಯಂತ ಸದ್ದು ಮಾಡುತ್ತೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅನ್ನು ಸದ್ದು ಮಾಡ್ತಾ ಇದೆ. ಹೀಗಾಗಿ ಆ ರಾಜ್ಯದಿಂದ SIT ತಂಡ ರಚನೆ ಆಗಿದೆ. ಆದ್ರೆ ತಕ್ಷಣಕ್ಕೆ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯದಲ್ಲಿ ಇಲ್ಲ, ವಿದೇಶಕ್ಕೆ ಹಾರಿರ್ತಕ್ಕಂಥದ್ದು. ಅದಕ್ಕಾಗಿ ಈಗ ಅನಿವಾರ್ಯವಾಗಿ ಕೇಂದ್ರದ ಮೊರೆ ಹೋಗ್ಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೂ ಎದುರಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು CM ಸಿದ್ದರಾಮಯ್ಯ ಅವರು ಒಂದು ಮನವಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಈ ಘಟನೆಯ ಬಗ್ಗೆ ಒಂದಷ್ಟು ವಿವರವನ್ನು ಕೂಡ ಮೋದಿ ಅವರಿಗೆ ಹೇಳಿರ್ತಕ್ಕಂಥದ್ದು. ಈ ಒಂದು ಪತ್ರದಲ್ಲಿ ಒಂದಷ್ಟು ಸಾರಾಂಶವನ್ನು ಕೂಡ ಈ ಏನು ತಿರುಳು ಏನಿದೆ ಈ ಒಂದು ಪ್ರಕರಣದ ಆ ತಿರುಳನ್ನು ಕೂಡ ಮೋದಿ ಅವರಿಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಜೊತೆಗೆ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಹೊರದೇಶದಲ್ಲಿ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗಿದೆ, ರಾಜತಾಂತ್ರಿಕ ಸಹಾಯ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಕೇಂದ್ರ ಸರ್ಕಾರದಿಂದ ನಮಗೊಂದಿಷ್ಟು ಸಹಾಯವನ್ನು ಮಾಡುವಂತ ಕೆಲಸವನ್ನ ಮಾಡಿ ಒಂದಷ್ಟು ಅವ್ರನ್ನ ಹೊರದೇಶದಿಂದ ರಾಜ್ಯಕ್ಕೆ ಕರ್ಕೊಂಡು ಬರುವಂತ ಭಾರತ ದೇಶಕ್ಕೆ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡಿ ಅಲ್ಲಿಂದ ರಾಜ್ಯಕ್ಕೆ ಕರ್ಕೊಂಡು ಬಂದು ಅವರ ಮೇಲೆ ಇರ್ತಕ್ಕಂಥ ಗಂಭೀರ ಆರೋಪಗಳ ಬಗ್ಗೆ ಒಂದಷ್ಟು ತನಿಖೆಯನ್ನ SIT ತಂಡ ಮಾಡುತ್ತೆ. ಅದಕ್ಕೆ ಯಾವೆಲ್ಲ ಆ ದಾಖಲೆಗಳು ಬೇಕು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಆ ದಾಖಲೆಗಳನ್ನ SIT ತಂಡ ಕೇಂದ್ರ ಸರ್ಕಾರಕ್ಕೆ ಒದಗಿಸುತ್ತೆ ಅನ್ನುವಂತ ಮನವಿಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಈಗ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಇದಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.
ಇನ್ನು ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳೋಕೆ ಯಾರು ಕಾರಣ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡರು ಪ್ಲಾನ್ ಮಾಡಿ ಪ್ರಜ್ವಲ್ ವಿದೇಶಕ್ಕೆ ಕಳಿಸಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳ ಆರೋಪ. ವೀಸಾ ಪಾಸ್ಪೋರ್ಟ್ ಕೊಡೋರು ಬಿಜೆಪಿಯವರೇ ತಾನೇ, ಅಂದ್ರೆ ಕೇಂದ್ರ ಸರ್ಕಾರದವರು ತಾನೇ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ. ದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ಕೇಂದ್ರ ಸರ್ಕಾರ. ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಅಂದ್ರೆ ಎಲ್ಲ ಪ್ಲಾನ್ ಮಾಡಿ ಕಳಿಸ್ತಾರಂತೀರಿ ಸರ್? ಎಲ್ಲ ಪ್ಲಾನ್ ಮಾಡಿ. ಹೌದು, ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಅಲ್ಲ ಸರ್, ಈಗ SIT ತನಿಖೆ ನಡೀತಿದೆ, ಸುಖವಾಗೇ ಮಾಡ್ತೀವಿ. ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಟ್ ಮಾಡ್ಲಿ. ಈಗ ನಾನೇ ಎಲ್ಲಾನು ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗಾಗ್ಬೋದು ಅಂತ ಊಹೆ ಮಾಡಕ್ಕಾಗಲ್ಲ. ಸೊ ತನಿಖೆ ಮಾಡ್ಲಿ. ನಾವು SIT ಮಾಡಿದ್ದೀವಿ, ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ, ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡ್ಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವನು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡಿ. ಪ್ರಜ್ವಲ್ ದೇಶ ಬಿಟ್ಟು ಹೋಗಲು ಬಿಜೆಪಿ ನಾಯಕರ ಸಹಕಾರ ಆರೋಪ. ಸಿದ್ದರಾಮಯ್ಯನವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾತನಾಡ್ತಾ ಹೇಳ್ತಾರೆ ಅಶೋಕ್ ಅವರು, ನಿಮ್ಮದೇ ಗನ್ಮ್ಯಾನ್ ಹೆಂಗೆ ಸಾಧ್ಯ ಆಯ್ತು? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟಿಗೆ ಹೋಗೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಪ್ರಜ್ವಲ್ ದೇಶ ಬಿಟ್ಟು ಹೋಗೋದಕ್ಕೆ ಇವತ್ತು ನೀವು ಬಿಜೆಪಿಯವರು ಸಹಕಾರ ಕೊಟ್ರಿ ಅಂತ ಹೇಳ್ತಾ ಇದ್ದೀರಿ. CM ಸಿದ್ದರಾಮಯ್ಯನವರ ಆರೋಪಕ್ಕೆ ಅಶೋಕ್ ಅವರು ಹಿಂಗಂತ ಸಿಡಿಮಿಡಿಕೊಂಡಿದ್ದಾರೆ ನೋಡಿ. ಹಾಸನದಿಂದ ಏರ್ಪೋರ್ಟ್ಗೆ ಹೋಗಲು ಹೇಗೆ ಬಿಟ್ರಿ ನೀವು? ನಿಮ್ಮವರೇ ಪೊಲೀಸರು, ನಿಮ್ಮವರೇ ಗನ್ಮ್ಯಾನ್, ಮನೆಯಿಂದ ಹೋಗೋಕೆ ದಾರಿ ಬಿಟ್ಟವ್ರು ನೀವು. ಹಾಗಿದ್ರೆ ನಿಮ್ಮ ಇಂಟೆಲಿಜೆನ್ಸಿ ಫೇಲ್ ಆಗಿದೆಯಾ? ಈಗ ಮೋದಿ ಮೇಲೆ ಹೇಳ್ತೀರಾ ಸಿದ್ದರಾಮಯ್ಯನವರೇ ಅಂತೇಳಿ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ದೇಶ ಬಿಟ್ಟು ಓಡೋಗ್ಬಿಟ್ಟವ್ರೆ ಬಿಜೆಪಿಯವರು, ಹೆಂಗ್ ಬಿಟ್ರು ಅಂತ ಕೇಳ್ತೀರಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಅದೇ ಇರೋದು, ಹೆಂಗ್ ಬಿಟ್ಟು ಹೋದ್ರು ಅಂತ. ಅಣ್ಣ, ನಾನ್ ನಿನ್ ಕೇಳಕ್ಕೆ ನನ್ಗೆ, ನಾನು ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಬಹಳ ಹಿಂದೆ 10 ವರ್ಷ 12 ವರ್ಷ ಆಗ್ಬೋದು. ನನ್ಗೆ ಮರ್ತೋಗ್ಬಿಟ್ಟಿದ್ದೆ ಎಲ್ಲ. ಅಣ್ಣ, ಹಾಸನದಿಂದ ಏರ್ಪೋರ್ಟ್ ಹೋಗಕ್ಕೆ ಹೆಂಗ್ ಬಿಟ್ಟಣ ನೀನು? ಅಣ್ಣ, ಸಿದ್ದರಾಮಣ್ಣ ಹಾಸನದಿಂದ ತಾನೇ ಓಟ್ ಹಾಕಿ ಹೋಗಿತ್ತಾನಪ್ಪ ಅವ್ರು ಏರ್ಪೋರ್ಟ್ಗೆ. ನಿಂದೆ ಪೊಲೀಸ್ ಅಲ್ಲಣ್ಣ, ನಿಂದೆ SP. ಆ DC ಹೇಳ್ತಾ ಇದಾರಲ್ಲ, ಏನೋ ಧರ್ಮ ಕರ್ಮ ಅದೇನೋ ಹೇಳ್ತಾ ಇದ್ರಲ್ಲ, ಶಿಶುಪಾಲ 100 ತಪ್ಪುಗಳಾದ್ಮೇಲೆ ಶಿಶುಪಾಲನ 100 ತಪ್ಪುಗಳನ್ನ ಅಂತ. ಆ 100 ತಪ್ಪುಗಳು ಹೇಳ್ದವ್ರು ಏನ್ ಮಾಡ್ತಾ ಇದ್ರಿ? ನಿಮ್ SP ಏನ್ ಮಾಡ್ತಾ ಇದ್ದ? ಬೇಡ, SP ಬೇಡ. ನಿಮ್ಮ DYSP ಏನ್ ಮಾಡ್ತಾ ಇದ್ರು? ಅವರು ಬೇಡ. ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ರು? ಕಾಂಗ್ರೆಸ್ ಬೆಂಬಲಿತ MP. ನಿಮ್ ಹಂಗಾರೆ ಇಂಟೆಲಿಜೆನ್ಸ್ ಫೇಲ್ಯೂರಾ? ಕರ್ನಾಟಕದ ಸರ್ಕಾರದ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಒಪ್ಕೊಂಬಿಡಿ. ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳಿರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿಗೆ ತಗೊಂತೀರಿ, ಬಿಟ್ಟಿಳಿರಿ.